ನಮಸ್ಕಾರ ಫ್ರೆಂಡ್ಸ್, ಆರ್ಕಿಡ್ ಫ್ಯಾಷನ್ಸು ಸ್ವಾಗತ. ನೀವು ಈ ಥರದ್ದು ಕಮೆಂಟ್ಸಲ್ಲಿ ಕೇಳಿ ಅಂತ ಹೇಳಿದ್ದೀನಿ. ಸುಮಾರು ಜನ ಕೇಳಿದ್ದೀರಾ ಇದನ್ನು ಹೇಳ್ಕೊಡಿ ಮೇಡಮ್ ಅಂತ. ಸೊ ನಾನು ಇದನ್ನು ಹೇಳ್ಕೊಟ್ಟಿದ್ದೆ ನಿಮಗೆ ಪ್ರೀವಿಯಸ್ ವೀಡಿಯೋಲಿ. ಸೊ ಇದನ್ನು ನೀವು ಬೇಕು ಅಂದರೆ ತಿರ್ಗಾನು ಅದೇ ಪ್ರೀವಿಯಸ್ ವೀಡಿಯೋ ನೋಡ್ಕೊಳ್ಳಿ, ನಿಮಗೆ ಇದು ಹೇಗೆ ಮಾಡೋದು ಅನ್ನೋದು ಗೊತ್ತಾಗುತ್ತೆ. ಇಲ್ಲಿ ನಾನು 7 ಎಳೆ ದಾರ ತೊಗೊಂಡಿರೋದು. 7 ತೊಗೊಂಡ್ರೇ ನಿಮಗೆ ತುಂಬ ಚೆನ್ನಾಗಿ ಬರೋದದು. ನೋಡಿ, ಇಲ್ಲಿ ಎಂಡ್ ಮಾಡಿದ್ದೀವಿ ನಾವು. ಇಲ್ಲಿ ಎಂಡ್ ಮಾಡಿರೋ ಜಾಗದಲ್ಲೇ ತಿರ್ಗಾನು ಸ್ಟಾರ್ಟ್ ಮಾಡ್ಕೋಬೇಕು. ಸೊ ಒಂದು ಸ್ಲಿಪ್ ನಾಟ್ ಹಾಕ್ಕೊಳ್ಳಿ. ಈ ಥರ ಸ್ಲಿಪ್ ನಾಟ್ ಹಾಕ್ಕೊಂಡು ಹಿಂಗೆ ಇಟ್ಕೊಳ್ಳಿ. ಇದನ್ನು ಇಲ್ಲಿಗೆ ಹೋಗಿ ಇದರಲ್ಲಿ ನೋಡಿ, ಇದನ್ನು ಚಿಕ್ಕದು ಮಾಡಿಕೊಂಡು ಇದನ್ನು ಎಳ್ಕೊಳ್ಳಿ. ಇದರೊಳಗೆ ಎಳ್ಕೊಂಡು ಒಂದು ಲಾಕ್ ಮಾಡಿಕೊಂಡು 2 ಚೈನ್ ಹಾಕ್ಕೊಳ್ಳಿ. ಈ ಥರ 2 ಚೈನ್ ಹಾಕ್ಕೊಂಡು ಒಂದು ಸರಿ ಕ್ರೋಶೆ ಮೇಲೆ ದಾರ ಸುತ್ತಕೊಂಡು ನೆಕ್ಸ್ಟ್ ಬೀಡಿಗೆ ಹೋಗಬೇಕು. ಇಲ್ಲೇ ಬೇಡ, ಈ ನೆಕ್ಸ್ಟ್ ಬೀಡ್ ಜಾಗಕ್ಕೆ ಹೋಗ್ಬಿಟ್ಟು ನೋಡಿ ಈ ಥರ ದಾರ ಬರುತ್ತೆ. ಇದನ್ನು ಇಟ್ಕೊಳ್ಳಿ. ತಿರ್ಗಾನು ಕ್ರೋಶೆ ಮೇಲೆ ದಾರ ಸುತ್ತಕೊಂಡು ಈ ಥರ 4 ಟೈಮ್ಸ್ ಮಾಡ್ಕೊಳ್ಳಿ. 3 4 ಆದಮೇಲೆ ಎಲ್ಲ ಒಟ್ಟಿಗೆ ಈ ಥರ ಬಂದು ಒಂದೇ ಸರಿ ಹೊರಗಡೆಗೆ ಅಷ್ಟು ತೊಗೊಂಡು ಒಂದು ಲಾಕ್ ಮಾಡ್ಕೊಳ್ಳಿ. ಲಾಕ್ ಮಾಡಿಕೊಂಡು ಇಲ್ಲಿ ನಿಮಗೆ ಜಾಗ ಇರುತ್ತಲ್ವ, ಇಲ್ಲಿ ಒಂದು ಈ ಥರ ಸಿಂಗಲ್ ಕ್ರೋಶ ಹಾಕ್ಕೊಳ್ತಾ ಬರಬೇಕು. 1 2 3 4 5 ಸಿಂಗಲ್ ಕ್ರೋಶ ಈ ಥರ ಹಾಕ್ಕೋಬೇಕು. ತಿರ್ಗಾನು ಕ್ರೋಶ ಮೇಲೆ ದಾರ ಹಾಕ್ಕೊಂಡು ನೆಕ್ಸ್ಟ್ ಬೀಡಿಗೆ ಹೋಗಿ ಇದೇ ಥರ ನೋಡಿ. ಈ ಥರ ಬಂದಾಗ ಇದನ್ನು ಕೈಯಲ್ಲಿ ಇಟ್ಕೊಂಡು ತಿರ್ಗಾನು ಕ್ರೋಶ ಮೇಲೆ ದಾರ ಹಾಕ್ಕೊಂಡು 2, ಇದು 3ನೇ ಸರಿ, ಇದು 4ನೇ ಸರಿ. 4 ಆದಮೇಲೆ ಒಂದೇ ಸರಿ ಎಲ್ಲದರದ್ದು ಹೊರಗಡೆಗೆ ಬಂದು ಒಂದು ಲಾಕ್ ಹಾಕ್ಕೊಳ್ಳಿ. ಲಾಕ್ ಹಾಕ್ಕೊಂಡು ಏನು ಚೈನ್ ಹಾಕ್ಕೊಳ್ಳೋದು ಬೇಡ, ಸ್ಟ್ರೈಟ್ ಅವೇ ನೋಡಿ ಇದರೊಳಗೆ 5 ಸಿಂಗಲ್ ಕ್ರೋಶ ಹಾಕ್ಕೋಬೇಕು. ಸೊ ಇದನ್ನೇ ಕಂಟಿನ್ಯೂ ಮಾಡ್ತಾ ಹೋಗ್ಬೇಕು ನೀವು ಫುಲ್ ರೌಂಡ್. ಇದು ಸ್ವಲ್ಪ ದೊಡ್ಡದು ಬರುತ್ತೆ ಅಂತ ನಾನು ಹಾಕಿ ತೋರಿಸ್ಲಿಲ್ಲ. ಸ್ವಲ್ಪ ಡಿಸ್ಟೆನ್ಸ್ ಜಾಸ್ತಿ ಕೊಡಿ, ಸೊ ದಟ್ ನಿಮಗೆ ಆವಾಗ ಚೆನ್ನಾಗಿ ಕಾಣುತ್ತೆ. ಇದು ದೂರ ಇಟ್ಕೋಬೇಕು. ಈ ಥರ ಹತ್ರ ನೀವು ಸೀರೆಗೆ ಹಾಕಿದ್ರೆ ಚೆನ್ನಾಗಿರಲ್ಲ. ಡಿಸ್ಟೆನ್ಸ್ ಕೊಡಿ ಈ ಥರ, ಆವಾಗ ಚೆನ್ನಾಗಿರುತ್ತೆ. ಸೊ ಇದೇ ಥರ ಫುಲ್ಲು ಮಾಡೋಣ. ಈಗೇನಿಲ್ಲ, ತಿರ್ಗಾನು ಕ್ರೋಶ ಮೇಲೆ ದಾರ ಹಾಕ್ಕೊಳ್ಳೋದು ನೆಕ್ಸ್ಟ್ ಬೀಡ್ 2 ಬೀಡ್ ಮಧ್ಯದಲ್ಲಿ ಹೋಗೋದು. ಈ ಥರ 1 2 3 4 4 ಸರಿ ಈ ಥರ ತೊಗೊಂಡ್ಮೇಲೆ ಎಲ್ಲ ಒಟ್ಟಿಗೆ ಒಂದೇ ಸರಿ ಹೊರಗಡೆಗೆ ಬಂದು ಲಾಕ್ ಮಾಡಿಕೊಂಡು ಈ ಗ್ಯಾಪಲ್ಲಿ 5 ಸಿಂಗಲ್ ಕ್ರೋಶ ಹಾಕ್ಕೋಬೇಕು. ಸೊ ಮಾಡ್ತಾ ಬನ್ನಿ, ಫುಲ್ ಫಿನಿಷ್ ಮಾಡಿ ಎಂಡಿಂಗು ಹೇಳ್ಕೊಡ್ತೀನಿ. ಇಲ್ಲಿ ಲಾಸ್ಟಲ್ಲೂ ಒಂದು ಹಾಕ್ಕೋಬೇಕಾಗತ್ತೆ. ಈ 2 ಬೀಡ್ ಪಕ್ಕ ಮಧ್ಯದಲ್ಲಿ ಇಲ್ಲೂ ಒಂದು ಹಾಕ್ಕೊಳ್ಳೋಣ ಪೂರ್ತಿ. ನೋಡಿ ಈ ಥರ ಎಲ್ಲ ಫುಲ್ಲು ಮಾಡಿದ ಮೇಲೆ ಈ 3 ಚೈನ್ ಇರುತ್ತಲ್ಲ, ಈ 3 ಚೈನಿಗೆ ಹೋಗಿ ಲಾಸ್ಟಲ್ಲಿ ಒಂದು ಸ್ಲಿಪ್ ನಾಟ್ ಹಾಕ್ಕೋಬೇಕು. ಸ್ಲಿಪ್ ನಾಟ್ ಹಾಕ್ಕೊಂಡು ಬೇಕಿದ್ರೆ ಒಂದು 2 ಚೈನ್ ಹಾಕ್ಬಿಟ್ಟು ಕಟ್ ಮಾಡ್ಕೊಳ್ಳಿ. ಈ ಥರ ಬರುತ್ತೆ. ಒಂಚೂರು ಗಮ್ ಹಾಕ್ಕೊಂಬಿಟ್ಟು ಇದನ್ನು ಕ್ಲೀನಾಗಿ ಅಂಟಿಸ್ಕೊಳ್ಳಿ, ಕಟ್ ಮಾಡ್ಕೊಳ್ಳಿ.
ಎಕ್ಸ್ಟ್ರಾಸ್ ಎಲ್ಲ ಕಟ್ ಮಾಡ್ಕೊಂಬಿಟ್ಟು ನೋಡಿ, ಸ್ವಲ್ಪ ಗ್ಯಾಪ್ ಕೊಟ್ಟರೆ ನೀವು ಈ ಥರ ಗ್ಯಾಪ್ ಕೊಟ್ಟರೆ ಸ್ಟಿಚಿಂಗಲ್ಲಿ ಚೆನ್ನಾಗಿರುತ್ತೆ. ಇದು ಚಿಕ್ಕದಿದೆ, ಸೊ ಈ ಥರ ಸ್ವಲ್ಪ ಗ್ಯಾಪ್ ಕೊಟ್ಟರೆ ಚೆನ್ನಾಗಿ ಕಾಣುತ್ತೆ. ಹೋಪ್ ನಿಮಗಿದು ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಇದು ಬೀಡಿಂದ ಬೇಕು ಅಂದರೆ ಪ್ರೀವಿಯಸ್ ವೀಡಿಯೋ ನೀವು ನೋಡಬೇಕಾಗತ್ತೆ. ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ. ಮೇಲೆ ಐ ಬಟನ್ನಲ್ಲೂ ಬೇಕಿದ್ರೆ ಇದು ಲಿಂಕ್ ಬರುತ್ತೆ ನಿಮಗೆ. ಸೊ ದಟ್ ನೀವು ಅದನ್ನು ನೋಡಿ ಇದು ಮದ್ದಿದ್ದು ನೀವು ಅದರಲ್ಲಿ ಮಾಡ್ಕೋಬೋದು. ಇದು ಮಾತ್ರ ನಾನು ಹೇಳ್ಕೊಟ್ಟಿರೋದು ಇದಲ್ವಾ. ಸೊ ಇದು ಬದಲು ಇದು ಮಾಡ್ಕೋಬೇಕು ಅಂದರೆ ನೀವು ಈ ಥರ ಮಾಡ್ಕೊಳ್ಳಿ. ಸೊ ಹೋಪ್ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದರೆ ಒಂದು ಲೈಕ್ ಕೊಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ, ಥ್ಯಾಂಕ್ ಯು ಫ್ರೆಂಡ್ಸ್, ಬಾಯ್.